ಸ್ನೇಹಿತರೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆಯ ಬೋರ್ವೆಲ್ ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಇದರೊಂದಿಗೆ ಸಿಎಂ ಸಿದ್ದರಾಮಯ್ಯನವರ ಮನೆಗೂ ಕೂಡ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. ಸರ್ಕಾರದಲ್ಲೇ ಉನ್ನತ ಹುದ್ದೆಯಲ್ಲಿರುವವರಿಗೆ ಈ ರೀತಿ ಆದರೆ ಸಾಮಾನ್ಯ ಜನರ ಸ್ಥಿತಿ ಏನಾಗಿದೆ ಎಂದು ಯೋಚಿಸಿ. ಏಕೆಂದರೆ ಬೆಂಗಳೂರು ನೀರಿಗಾಗಿ ಹಾತೊರೆಯುತ್ತಿದೆ. ಇನ್ನು ಬೇಸಿಗೆ ಕಾಲ ಆರಂಭದಲ್ಲಿಯೇ ಬೆಂಗಳೂರಿನಲ್ಲಿ 40ಕ್ಕೂ ಹೆಚ್ಚು ಬೋರ್ವೆಲ್ಗಳು ಸಂಪೂರ್ಣವಾಗಿ ಬತ್ತಿ ಹೋಗಿವೆ. ಇದರೊಂದಿಗೆ ಅಂತರ್ಜಲ ಮಟ್ಟ 1800 ಅಡಿಗೂ ಹೆಚ್ಚು ಕುಸಿದಿದೆ. ನೀರಿನ ಟ್ಯಾಂಕರ್ಗಳ ಬೆಲೆ ಈಗ 3000 ರೂಪಾಯಿಗೂ ಹೆಚ್ಚು ಏರಿಕೆಯಾಗಿದೆ ಮತ್ತು ಅದನ್ನು ತುಂಬಾ ಕಷ್ಟದಿಂದ ಜನರು ಪಡೆಯಲು ಸಾಧ್ಯವಾಗುತ್ತದೆ. ಪರಿಸ್ಥಿತಿ ಹೀಗಿದೆ ಎಂದರೆ ಬೆಂಗಳೂರಿನ ಜಲಮಂಡಳಿಯು 1916 ಎಂಬ ಹೆಸರಿನ ಸಹಾಯವಾಣಿಯನ್ನು ಆರಂಭಿಸಿದೆ. ಯಾರಾದರೂ ನೀರನ್ನು ವ್ಯರ್ಥ ಮಾಡುವುದು ಕಂಡು ಬಂದರೆ ನೀವು ಈ ಸಂಖ್ಯೆಗೆ ದೂರು ನೀಡಬೇಕು. ಏಕೆಂದರೆ ಕಳೆದ 500 ವರ್ಷಗಳಲ್ಲಿ ಅತಿ ದೊಡ್ಡ ನೀರಿನ ಬಿಕ್ಕಟ್ಟನ್ನು ಬೆಂಗಳೂರು ಎದುರಿಸುತ್ತಿದೆ. ಹಾಗಾದರೆ ಬೆಂಗಳೂರು ಕೂಡ ಈ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ ನಂತೆಯೇ ಶೂನ್ಯ ನೀರಿನ ಮಟ್ಟಕ್ಕೆ ಹೋಗುತ್ತಿದೆಯೇ? ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ.